ಶಿವಾಜಿ ಭಾವಚಿತ್ರದ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಂತಹ ಕೇಸ್ ಏನಿದೆ. ಕಲ್ಲು ತೂರಾಟ ಕೇಸ್ ಸಂಬಂಧ 8 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆಸಿದ್ದಂತಹದ್ದು ತನ್ವೀರ್ ಅನ್ನುವಂತ ಯುವಕ, ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಜೊತೆಗೆ 8 ಜನರನ್ನ ಏಕಾಏಕಿಯಾಗಿ ಅರೆಸ್ಟ್ ಮಾಡಲಾಗಿರುವಂತದ್ದು. ಶಿವಾಜಿ ಭಾವಚಿತ್ರದ ಮೆರವಣಿಗೆ ವೇಳೆ ನಡೆದಂತಹ ಕಲ್ಲು ತೂರಾಟ ಪ್ರಕರಣ ಏನಿದೆ, ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆಸಿದ್ದು ತನ್ವೀರ್, ಅವನನ್ನ ಅರೆಸ್ಟ್ ಮಾಡಲಾಗಿದೆ. ಪ್ರಕರಣದಲ್ಲಿ A1 ಆರೋಪಿ ಈಗ ತನ್ವೀರ್, ಬಂಧಿಸಲಾಗಿದೆ ಅವನನ್ನ. ಡಿಜೆ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಂತ ವೇಳೆ ಕಲ್ಲೆಸ್ತಿದ್ದಾನೆ. ಮಸೀದಿಯಲ್ಲಿ ಇದ್ದಂತ ಶೂ ರ್ಯಾಕ್ಗೆ ಇಡಲಾಗಿದ್ದಂತ ಕಲ್ಲನ್ನ ತಗೊಂಡು ಎಸ್ತಿದ್ದಾನೆ ತನ್ವೀರ್. ಅದಾದ್ಮೇಲೆ ಚಪ್ಪಲಿಯನ್ನ ಕೂಡ ಎಸಿತಾನೆ. ಮೆರವಣಿಗೆ ವೇಳೆ ಮಸೀದಿಯಲ್ಲಿ ಜಮಾಯಿಸಿಕೊಂಡಿದ್ರು ಯುವಕರು. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಅಂತ SP ಸಿದ್ಧಾರ್ಥ್ ಗೋಯಲ್ ಹೇಳಿದ್ದಾರೆ. ಡಿಜೆ ವಿಚಾರಕ್ಕೆ ಗಲಾಟೆಯಾಗಿಲ್ಲ ಅಂತ SP ಸ್ಪಷ್ಟನೆಯನ್ನ ನೀಡ್ತಿರುವಂತದ್ದು. ಶಿವಾಜಿ ಭಾವಚಿತ್ರದ ಮೆರವಣಿಗೆ ಹೋಗ್ತಾ ಇದ್ದಂತ ವೇಳೆ ನಡೆದಂತ ಕಲ್ಲು ತೂರಾಟ, ಚಪ್ಪಲಿ ತೂರಾಟ ಪ್ರಕರಣ. ಈಗ ತನ್ವೀರ್ A1 ಆರೋಪಿಯಾಗಿದ್ದಾನೆ. ಕಲ್ಲು ತೂರಾಟದಿಂದ ಆರಂಭ ಆಗುತ್ತೆ, ಈಗ ಬೆಂಕಿ ಹೊತ್ತಿ ಉರಿತಾ ಇದೆ ಅಂತ ಹೇಳ್ಬೋದು. ನಮಗೀಗ ನಮ್ಮ ಗಮನಕ್ಕೆ ಈಗ ಮತ್ತೆ ನಾವು ವಿಡಿಯೋಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಯಾರಿಗೇನು ಮೇಜರ್ ಇಂಜರಿ ಆಗಿಲ್ಲ. ಆಮೇಲೆ ಆದ ನಂತರ ಪ್ರೊಸೀಜನ್ ಸ್ಮೂತಾಗಿ ಮುಗೀತು. ಎಲ್ಲ ಜನ ಡಿಸ್ಪರ್ಸ್ ಆಗಿದ್ದಾರೆ. ಸದ್ಯಕ್ಕೆ ಸಿಚುವೇಶನ್ ಅಂಡರ್ ಕಂಟ್ರೋಲ್ ಇದೆ. ಇಲ್ಲಿಂದ ಕಲ್ಲು ಬಂತು, ಯಾವ ಕಾರಣಕ್ಕೆ ಬಂತು, ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅದರ ವಿಚಾರವಾಗಿ ಈಗಾಗಲೇ ನಾವು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಸ್ಲೈಟ್ ಬಂದೋಬಸ್ತ್ ಇತ್ತು. ಇನ್ಕ್ಲೂಡಿಂಗ್ ಮೈಸೆಲ್ಫ್, ನಾನು ಶುರುವಿಂದ ಎಂಡ ತನಕ ಇದ್ದೆ. 3 ಜನ DSPs ಇದ್ರು, ಆಲ್ಮೋಸ್ಟ್ 8 ಜನ ಇನ್ಸ್ಪೆಕ್ಟರ್ಸ್ ಇದ್ರು. ಪ್ರತಿ ವರ್ಷ ನಾವು ಯಾವ ರೀತಿ ಬಂದೋಬಸ್ತ್ ಮಾಡ್ತೀವಿ ಅದೇ ರೀತಿ ಫುಲ್ ಫ್ಲೆಜ್ ಬಂದೋಬಸ್ತ್ ಮಾಡಿದ್ದೀವಿ. ಇಲ್ಲಿ 800 ಇದು ನಮಗೆ ಆಲ್ಮೋಸ್ಟ್ 250 ಹೋಮ್ ಗಾರ್ಡ್ಸ್ ಇದ್ದರು. ನಮ್ಮ ಸಿವಿಲ್ ಪೊಲೀಸ್ ಅವರು 250ಗಿಂತ ಮೇಲೆ ಇದ್ದರು. DR ನಮಗೆ 4 DR ಪಾರ್ಟೀಸ್ ಇದ್ದರು. ಸಾಕಷ್ಟು ಬಂದೋಬಸ್ತ್ ಮಾಡಿದ್ದೀವಿ. ಮತ್ತು ಯಾವುದು ಪಬ್ಲಿಕ್ ಆ ಗುಂಪು ಮಧ್ಯದಲ್ಲಿ ಯಾವುದು ಘರ್ಷಣೆ ಆಗಿಲ್ಲ. ಐಸೋಲೇಟೆಡ್ ಇನ್ಸಿಡೆಂಟ್ ಇತ್ತು. 2 ಕಲ್ಲು ಬಿತ್ತು. ಯಾರು ಮಾಡಿದ್ದಾರೆ ಅವರಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಈಗಾಗಲೇ ಅವರಿಗೆ ಬಂಧನ ಮಾಡಿದ್ದೀವಿ.